ಹಲೋ ಎವ್ರಿವಾನ್, ಇವತ್ತಿನ ದಿವಸ ನಾವು ಕನ್ನಡದ 10ನೇ ತರಗತಿ ಪುಸ್ತಕದಲ್ಲಿ ಬಂದಿರುವಂತಹ ಪದಗಳ ಅರ್ಥಗಳನ್ನ ನೋಡ್ತಾ ಇದ್ದೇವೆ. ಇದನ್ನು ಡೀಟೇಲ್ಸ್ ಆಗಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಪದಗಳ ಅರ್ಥ: ಅಣಿ, ಸಿದ್ಧತೆ, ಅರಿ, ತಿಳಿ, ಅಸುರ, ರಾಕ್ಷಸ, ಅಬ್ಬೆ, ತಾಯಿ, ಆರ್ತಿ, ಪ್ರೀತಿ, ಅಳಲು, ದುಃಖ, ಆದರ, ಪ್ರೀತಿ, ಅನು, ತಾಳು, ಹೂಣೆಯ, ಕೊರತೆ, ಎಡೆ, ಸ್ಥಳ, ಐದಿ, ಹೋಗಿ, ಕಡು, ಅತಿ, ಕರುಕ, ಉರಿದ ಬತ್ತಿಯ ಕಪ್ಪು ಭಾಗ, ಚೀರ, ಸೀರೆ, ತವಸಿ, ತಪಸ್ವಿ, ತೃಷೆ, ಬಾಯಾರಿಕೆ, ದಿಟ್ಟಿ, ದೃಷ್ಟಿ, ನಲ್ಮೆ, ಪ್ರೀತಿ, ನೆರವು, ಸಹಾಯ, ಪೆರೆ, ಚಂದ್ರ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್. ಪೆರೆ, ಚಂದ್ರ. ಬಂಬಲ, ಗುಂಪು, ಬಯಕೆ, ಇಚ್ಛೆ, ಬೆರಗು, ಆಶ್ಚರ್ಯ, ಭೂಮಿಜಾತೆ, ಸೀತೆ, ಮಧುಪರ್ಕ, ಅತಿಥಿಗಳಿಗೆ ನೀಡುವ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಪಾನೀಯ, ರೇವು, ಬಂದರು, ವೇದಿ, ಹೋಮ ನಡೆಯುವ ಸ್ಥಳ, ಸನಿಯ ಅಥವಾ ಸನಿಹ, ಸಮೀಪ, ಸಿದ್ಧ, ತಪಸ್ವಿ, ಹವನು, ಸಿದ್ಧತೆ, ಆನನ, ಮುಖ, ಉಲ್ಕೆ, ಆಕಾಶದಿಂದ ಭೂಮಿಗೆ ಬೀಳುವ ತೇಜಪುಂಜವಾದ ಆಕಾಶಕಾಯ, ಎಂತರೋ, ಎಂತಹವರೋ, ಎರೆ, ಬೇಡು ಅಥವಾ ಪ್ರಾರ್ಥಿಸು, ಕಂಪು, ಸುವಾಸನೆ, ಕರ, ಕೈ, ಚಿರ, ಶಾಶ್ವತ, ತಣಿವು, ತೃಪ್ತಿ, ತುಸ, ಸ್ವಲ್ಪವು, ತೇಜ, ಕಾಂತಿ, ಧೃತಿ, ಧೈರ್ಯ, ನೆಚ್ಚು, ನಂಬು, ಪದ, ಪಾದ, ಪೊಗಳು, ಹೊಗಳು, ಬನ್ನ, ಕಷ್ಟ ಅಥವಾ ತೊಂದರೆ, ಬಳಿ, ದಾರಿ, ಬೇಗ, ದುಃಖವೆಂಬ ಬೆಂಕಿ, ಮಧುಕರ, ದುಂಬಿ, ಮರುಳು, ಮೋಡಿ, ಮರುಳು ಅಂದರೆ ಮೋಡಿ, ಲೇಸು, ಉತ್ತಮ, ಶ್ರಮಣಿ, ತಪಸ್ವಿನಿ, ಸವಿ, ಸಿಹಿ, ಸುರಭಿ, ಕಾಮಧೇನು, ಹಳು, ಕಾಡು.